ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಲಾಡು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ತುಂಬ ಸ್ಮೂತಾಗೂ ಕೂಡ ಇರುತ್ತೆ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನೀವು. ಆಚೆ ಎಲ್ಲ ತೊಗೊಂಬರೋದಕ್ಕಿಂತ ಈಸಿಯಾಗಿ ಮನೆಯಲ್ಲೇ ಒಂದು ಸಲ ಮಾಡ್ಕೊಂಡು ತಿನ್ನಿ ನೋಡಿ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನು 2 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಕಡಲೆಬೇಳೆ ಹಾಕ್ಸಿ ಕೂಡ ತೊಗೋಬೋದು, ಇಲ್ಲ ರೆಡಿ ಹಿಟ್ಟು ಕೂಡ. ನಾನೀಗ ನಿಮಗೆ ರೆಡಿ ಹಿಟ್ಟಲ್ಲೇ ತೋರಿಸ್ತಾ ಇರೋದು. 2 ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನಿವಾಗ ಇದಕ್ಕೆ ನೋಡಿ 2 ಕಪ್ಪು ಕಡಲೆ ಹಿಟ್ಟಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು 1/4 ಚಮಚದಷ್ಟು ನಾವು ಸೋಡಾ ಹಾಕ್ಕೋಬೇಕಾಗತ್ತೆ ನೋಡಿ. 1/4 ಚಮಚದಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಈ ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಸೇಮ್ ಬೌಲಲ್ಲೇ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. 2 ಕಪ್ಪಿಗೆ ನೋಡಿ, 2 ಕಪ್ಪು ಹಿಟ್ಟಿಗೆ ನಾವು ಸ್ವಲ್ಪನೇ ಹಾಕ್ಕೊಳ್ಬೇಕು ನೀರು. ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೋಬಾರ್ದು, ಇದರೊಳಗಡೆ ಗಂಟೇನು ಇರಬಾರ್ದು. ನಾನು ಒಂದು ಸಲ ಸಾಣಿಸ್ಕೊಂಡು ಇವಾಗ ಹಾಕ್ಕೊಂಡಿರೋದು ಹಿಟ್ಟು. ಗಂಟು ಆಲ್ಮೋಸ್ಟ್ ಎಲ್ಲ ನೀಟಾಗಿ ಗಂಟು ಹೋಗ್ಬಿಟ್ರೆ ನಮಗೆ ಬೂಂದಿ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಎಷ್ಟು ಹದದಲ್ಲಿರಬೇಕು, ತುಂಬ ತೆಳ್ಳಗೂ ಕಲಿಸ್ಬಾರ್ದು, ಹಾಗೆ ಅಂತ ತುಂಬ ಗಟ್ಟಿ ಕೂಡ ಕಲಿಸ್ಕೋಬಾರ್ದು. ಒಂದು ಮೀಡಿಯಮಲ್ಲಿ ಇರಬೇಕು ನೋಡಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ತೆಳ್ಳಗಾಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೋಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಸೂರ್ಯೋದಯ DR ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇನ್ನೂ ಬೇರೆ ಯಾವ ಥರ ರೆಸಿಪಿಗಳು ಬೇಕು ಅಂದರೆ ನಾನು ತೋರಿಸ್ತೀನಿ, ಅದೇ ಥರ ನೀವು ಕಮೆಂಟ್ ಮಾಡಿದರೆ ನೋಡಿ. ಇವಾಗ ಇದು ಹಿಟ್ಟು ರೆಡಿ ಇದೆ ನೋಡಿ. ಇಷ್ಟು ಬರಬೇಕು ನಾವು ದೋಸೆ ಹಂಚಿ. ಇವಾಗ ಇದರಲ್ಲಿ ಚಮಚದಲ್ಲಿ ತೊಗೊಂಡ್ರೆ ಹಿಟ್ಟು ಈ ಥರ ದೋಸೆಗಿಂತ ಹಿಟ್ಟು ಕಲಿಸ್ತೀವಲ್ಲ ನಾವು, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಸ್ವಲ್ಪ ಅಷ್ಟೇ ನೋಡಿ. ಈ ಥರ ಇದಿದೆ ಅಂದರೆ, ಈ ಥರ ಸ್ಪೂನ್ ಮೇಲೆ ಕರೆಕ್ಟಾಗಿ ಒಂದು ಲೇಯರ್ ಇಟ್ಟು ಕೂತಿದೆ ಅಂದರೆ ರೆಡಿ ಇದೆ ಅಂತ ಹೇಳಿ ನಾವು ಇದಕ್ಕೆ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಅರ್ಧಂಬರ್ಧ ಕಾದಾಗ ಹಾಕಿದರೆ ನಾವು ಬೂಂದಿ ಕಾಳು ಹಾಕಿರೋದು ಅದು ಮೇಲೆ ಬರೋದಿಲ್ಲ, ಹಾಗೆಯೇ ತಳದಲ್ಲೇ ಕುತ್ಕೊಂಡ್ಬಿಡುತ್ತೆ. ನಾವು ಬೂಂದಿ ಕಾಳು ಹಾಕಿದ ತಕ್ಷಣವೇ ಚೆನ್ನಾಗಿ ಮೇಲೆ ಬರಬೇಕು ನೋಡಿ. ನಾನು ಈ ಥರದ್ದು, ಇದು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಬೇಳೆ ಎಲ್ಲ ಬಸಿಯೋದಕ್ಕೆ ಯೂಸ್ ಮಾಡ್ಕೋತೀವಿ ನೋಡಿ. ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿದೆ ಅಂದರೆ, ನಾವು ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಹಿಟ್ಟು ಹಾಕಿ ಕೂಡ ಚೆಕ್ ಮಾಡಿ ಹಾಕೋದು ಬೆಟರು ನೋಡಿ. ಈ ಥರ ನಾವು ಹಾಕಿದ ತಕ್ಷಣ ಅದು ಬೂಂದಿ ಕಾಳೆಲ್ಲ ಮೇಲೆ ಬರಬೇಕು, ತಳದಲ್ಲಿ ಕೂರಬಾರ್ದು. ಕುತ್ಕೊಂಡ್ಬಿಟ್ರೆ ಅದು ಹಾಳಾಯಿತು, ಹಿಟ್ಟು ತುಂಬ ತೆಳ್ಳು ಕಲಿಸ್ಕೊಂಡಿದ್ದೀರಾ, ಇಲ್ಲ ಎಣ್ಣೆ ಕಾದಿಲ್ಲ ಅಂತ ನೋಡಿ. ಎಷ್ಟು ನೀಟಾಗಿ ಒಂದು ಕಾಳು ಕೂಡ ಅಂಟ್ಕೊಂಡಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಇದನ್ನು ತುಂಬ ಹೊತ್ತು ಕೂಡ ನಾವು ಫ್ರೈ ಮಾಡ್ಕೋಬಾರ್ದು, ಸ್ಮೂತಾಗಿ ಇರಬೇಕು. ನಾವು ಬೂಂದಿ ಮಾಡಲಿಕ್ಕೆ ಹಾಕಿ ಒಂದು 2 ಸೆಕೆಂಡ್ ಅಷ್ಟೇ, ಹಾಗೆ ತೆಗೆದುಬಿಡಬೇಕು ನೋಡಿ. ನಾನು ಇನ್ನೂ ಒಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಈಗ ಹಾಕ್ಕೊಂಡು ಚಮಚದಲ್ಲಿ ಒಂದು ಸಲ ನಾವು ಇದನ್ನ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು. ಚಮಚದಲ್ಲಿ ಬಾಣಲಿ ನಾವು ಈ ಥರ ಟಚ್ ಮಾಡ್ತಾ ಇದ್ದರೆ ಅದು ಎಣ್ಣೆ ಒಳಗಡೆ ನೀಟಾಗಿ ಬೀಳುತ್ತೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಆಗ್ಲೇ ನೋಡಿ, ಇವಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಕಾಳು ಕೂಡ ಅಂಟುಕೊಳ್ಳೋದಿಲ್ಲ. ನಾವು ಮಾಡುವಾಗನೂ ಕೂಡ ಉರಿ ಎಲ್ಲ ಕಮ್ಮಿ ಇಟ್ಕೋಬಾರ್ದು, ತುಂಬಾ ಚೆನ್ನಾಗಿರುತ್ತೆ. ಲಾಡು ಮಾಡೋದು ತುಂಬಾ ಈಸಿ ಕೂಡ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಒಂದು ಕಾಳು ಕೂಡ ಎಲ್ಲೂ ಅಂಟ್ಕೊಂಡಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಮಾತ್ರ ನೀವು ತುಂಬಾ ಕ್ರಿಸ್ಪಿ ಆಗೋ ಥರ ಎಲ್ಲ ಫ್ರೈ ಮಾಡ್ಕೋಬೇಡಿ. ಹಾಕಿ ಒಂದು 2-3 ಸೆಕೆಂಡಲ್ಲೇ ತೆಗಿಬೇಕಾಗತ್ತೆ, ಬೇಗನೆ ಫ್ರೈ ಆಗುತ್ತೆ ಅದು.
ನೋಡಿ ನಾನು ಇದನ್ನು ಒಂದು ಸ್ವಲ್ಪ ಎಲ್ಲ ಕಂಪ್ಲೀಟ್ ಫ್ರೈ ಆದಮೇಲೆ ಸ್ವಲ್ಪನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾವಿವಾಗ ಇದನ್ನು ನೋಡಿ ಒಂದು ಪ್ಯಾನಲ್ಲಿ ನಾನು ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾವಿವಾಗ ಇದಕ್ಕೆ ಸ್ವಲ್ಪ ತುಪ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ನಾವು ಸ್ವಲ್ಪ ಗೋಡಂಬಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ನಾವು ಲಾಡು ಅಂತ ಅಂದರೆ ಅದರಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಕ್ಕರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ, ಒಂದು ಮೀಡಿಯಮ್ ಇದ್ದರೆ ಸಾಕು. ನಿಮಗೆ ಲಾಡು ಯಾರ್ಯಾರಿಗೆ ಇಷ್ಟ ಆಯಿತು ಮಾಡಿರೋದು ಇಷ್ಟ ಆಗಿದ್ದರೆ ನಮಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ನೋಡಿ ಇದು ಇಷ್ಟು ಫ್ರೈ ಆದಮೇಲೆ ನಾವು ಇದಕ್ಕೆ ಇದ್ರ ಜೊತೆನೇ ನಾವು ಸ್ವಲ್ಪ ದ್ರಾಕ್ಷಿ ಕೂಡ ಫ್ರೈ ಮಾಡ್ಕೊಳ್ಳೋಣ. ಇವಾಗ ದ್ರಾಕ್ಷಿ ತುಂಬ ಬೇಗ ಕಪ್ಪಗಾಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಗೋಡಂಬಿ ಜೊತೆ ಹಾಕಿಲ್ಲ. ಅದು ಫ್ರೈ ಆದಮೇಲೆ ಇದನ್ನು ಹಾಕ್ಕೊಂಡಿದ್ದೀನಿ. ಕಡಿಮೆನೇ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಬೇಗ ಕಪ್ಪಾಗ್ಬಿಡುತ್ತೆ. ನಾನು ಇದಿಷ್ಟ ಆದಮೇಲೆ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಎತ್ತಿಟ್ಕೊಂಡು ನೋಡಿ ಅಷ್ಟು ನೀಟಾಗೆ ಸಣ್ಣ ಉರಿನೇ ಇಟ್ಕೊಂಡು ನಾನು ಆಮೇಲೆ ಆ ತುಪ್ಪ ಎಲ್ಲ ತೆಗೆದಿದ್ದೀನಿ. ನಾನು ಅದನ್ನು ಅದರೊಳಗಡೆ ಬಿಟ್ಟಿಲ್ಲ. ನೋಡಿ ನಾನು 2 ಕಪ್ಪಿಗೆ 1.25 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 2 ಕಪ್ ಹಿಟ್ಟಿಗೆ 1.25 ಕಪ್ಪು ಸಕ್ಕರೆ. ನಿಮಗೆ ಸ್ವೀಟ್ ಬೇಕು ಅಂದರೆ 2 ಕಪ್ಪು ಕೂಡ ತೊಗೋಬೋದು. ನಾನು 1.25 ತೊಗೊಂಡಿದ್ದೀನಿ. 1.25ಗೆ 1 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ನಾವು ನೀಟಾಗಿ ಕರಗಿಸ್ಕೊಳ್ಳೋಣ. ಮಿಕ್ಸ್ ಆಗಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ನೀಟಾಗಿ ಕೈ ಆಡಿಸ್ಕೊಂಡ್ಬಿಡೋಣ. ತುಂಬಾ ಚೆನ್ನಾಗೇ ಆಗುತ್ತೆ. ಆಮೇಲೆ ತುಂಬ ಈಸಿ ಕೂಡ ಆಗುತ್ತೆ. ನಮಗೆ ಮೊದಲನೇ ಬಾರಿ ನಾವು ಮಾಡ್ತಾಯಿದ್ದೀವಿ ಅಂದರೂ ಕೂಡ ಆರಾಮಾಗಿ ಮಾಡ್ಬೋದು. ಅಷ್ಟು ಈಸಿಯಾಗಿ ನೀವು ಕ್ಲೀನಾಗಿ ಮೆಥಡ್ ಯೂಸ್ ಮಾಡಿದರೆ ನೀಟಾಗಿ ಲಾಡು ಮಾಡ್ಬೋದು. ನೋಡಿ ಇದಿಷ್ಟ ಆದಮೇಲೆ ನಾನು ಒಂದು 5-6 ನಿಮಿಷದಷ್ಟು ಕುದಿಸ್ಕೊಂಡಿದ್ದೀನಿ. ನೋಡಿ ಒಂದು ಎಳೆ ಪಾಕ ಬರಬೇಕು. ನೋಡಿ ಈ ಥರ ಪಾಕ ಬಂದರೆ, ಅಂಟು ಥರ ಈ ಥರ ಬಂದರೆ ಒಂದು ಎಳೆ ಥರ ಇದು ರೆಡಿ ಇದೆ ಅಂತ ಹೇಳಿ. ನಾವು ಈ ಟೈಮಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಇದು ಒಂದೆಳೆ ಪಾಕ ಕೂಡ ಬಂದಿದೆ. ಈ ಟೈಮಲ್ಲಿ ನಾವು ಲಾಡು ಮಾಡಿಟ್ಟಿರೋದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಇದನ್ನು ನಾವು ಸ್ವಲ್ಪ ಹಾಕ್ಕೊಂಬಿಡೋಣ. ಇದಕ್ಕೆ ಅಷ್ಟು ಕೂಡ ಈ ಟೈಮಲ್ಲಿ ನಾವು ಕೈ ಆಡಿಸ್ಕೊತ ಹಾಕ್ಕೊಂಡ್ರು ಓಕೆ, ಹಾಗೆ ಹಾಕ್ಕೊಂಡ್ರು ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾವು ಮೊದಲನೇ ಬಾರಿ ಮಾಡ್ತಾಯಿದ್ದೀವಿ ಅಂದರೂ ಕೂಡ ಕಷ್ಟ ಏನಾಗೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವೀಟ್ ಅಲ್ವಾ, ಹಾಗಾಗಿ ನೋಡಿ ಇದು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಡ್ರೈನೆಯ ಮತ್ತು ಏನು ಆ್ಯಡ್ ಮಾಡಿಲ್ಲ. ಏನು ಲಾಡು ನಾವು ಫ್ರೈ ಮಾಡ್ಕೊಂಡ್ವೋ ಅದನ್ನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಬಿಡೋಣ. ಇದಾದಮೇಲೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ವ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಳ್ಳೋಣ. ನಾನಿವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ 4-5 ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಗೇ ನೋಡಿ ಇದೆಲ್ಲ ನೀಟಾಗಿ ಹಾಕ್ಕೊಂಡಾದ್ಮೇಲೆ ಒಂದು ಸಲ ಲೈಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟ ಆದಮೇಲೆ ಮತ್ತೇನೆಲ್ಲ ಕುದಿಸೋದು ಏನೂ ಅವಶ್ಯಕತೆ ಇಲ್ಲ. ನಾನು ಸಣ್ಣ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ಅಷ್ಟೇ. ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಮಿಕ್ಸ್ ಆದಮೇಲೆ ನಿಮಗೆ ದೇವಸ್ಥಾನದಲ್ಲೆಲ್ಲ ಸಿಗುತ್ತಲ್ಲ ಪ್ರಸಾದ ಲಡ್ಡು, ಅದೇ ಟೇಸ್ಟ್ ಬೇಕು ನಮಗೆ ಅಂತಂದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಕರ್ಪೂರ ಆ್ಯಡ್ ಮಾಡ್ಕೋಬೋದು. ಒಂದು ಕರ್ಪೂರದಲ್ಲಿ 1/4% ನಾನು ಇದಕ್ಕಷ್ಟೇ ಹಾಕಿರೋದು. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ 1ರಲ್ಲಿ 1/4% ಅಷ್ಟೇ. ಅದನ್ನು ಸ್ವಲ್ಪ ಜಜ್ಜಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು. ಟೇಸ್ಟು ಚೆನ್ನಾಗಿ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೇಮ್ ಟು ಸೇಮ್ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದದ ಲಾಡು ಸಿಗುತ್ತಲ್ಲ ಅದೇ ಥರ ಅನಿಸುತ್ತೆ.
ಒಂದು ಕಾಲು ಮಾತ್ರ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಇವಾಗ ಇದನ್ನ ನಾನು ಇದಿಷ್ಟು ಆಗಿದೆ ಆಲ್ಮೋಸ್ಟ್. ಈಗ ಇದನ್ನೊಂದು 10 ರಿಂದ 15 ನಿಮಿಷ ನಾನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ನಾವು ಆ ಲಾಡುನ ಮತ್ತೆ ಸ್ವಲ್ಪ ತೊಗೊಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈ ಥರ ಪೇಸ್ಟ್ ಆಗಬೇಕದು, ನಮಗೆ ಉಂಡೆ ಕಟ್ಟಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಅಷ್ಟೇ. ನೋಡಿ ಇದನ್ನು ಇವಾಗ ನಾವು ನೀಟಾಗಿ ಮಿಕ್ಸಿ ಆಗಿರೋದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ಲಾಡು ಕಟ್ಕೋಬೋದು ಈ ಥರ ಆದರೆ. ನೋಡಿ ನೀಟಾಗಿ ಕೈಯಲ್ಲಿ ಒಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಲ್ಮೋಸ್ಟಾಗೆ ರೆಡಿ ಆಗಿದೆ. ತಣ್ಣಗಾಗ್ಲಿಕ್ಕೆ ಬಿಡ್ಬೇಕದು ನೀವು. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ಉಂಡೆ ಕಟ್ಟಬೇಕಾಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಕಟ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಸ್ವೀಟ್ ಅಲ್ವಾ, ಸ್ವೀಟ್ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ. ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಇವಾಗ ನಾವೇ ಮನೇಲಿ ಇವಾಗ ಇದನ್ನು ನಾನು 2 ಕಪ್ಪಲ್ಲಿ ಒಂದು 19 ರಿಂದ 20 ಲಡ್ಡು ಆಗಿದೆ. 2 ಕಪ್ಪಲ್ಲೇ. ತುಂಬ ಚಿಕ್ಕ ಸೈಜು ಅಂತೇನಿಲ್ಲ, ಮೀಡಿಯಮ್ ಲಡ್ಡು ಸೈಜಲ್ಲಿ ತುಂಬ ಚೆನ್ನಾಗಾಗಿದೆ. ನೋಡಿ ಆಲ್ಮೋಸ್ಟ್